ಹ್ಞೂ ಇಲ್ಲ ಇಲ್ಲ ಹ್ಞೂ ಹ್ಞೂ ಅದು ಮುನಾಲ್ ಅದು ಸಿಕ್ಕಿಲ್ಲ ಅದು ಉಳಿತೈತಿ ಬಂಗಾರ ಐತಿ ಹ್ಞೂ ಹತ್ತುವರೆ ಮುಂಜಾನೆ ಹತ್ತುವರೆ ಹ್ಞೂ 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 ಒಂದು ನಿಜ ಆಗ್ತದೆ ಸರ ಏನು ರೀ ನಾಲ್ಕು ರೀ ಅದು ರೀ ಅದಾವ ರೀ ಈಗ ಒಳಗೆ ರೀ ಹ್ಞೂ ಹ್ಞೂ ಇಲ್ಲಿ ಹ್ಞೂ ಅವರು ಕೊಡೋದು ಅಲ್ಲೇ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಏನು ಒಟ್ಟು ಮೇಲೆ ಒಟ್ಟು ಮೇಲೆ ಹ್ಞೂ ಹ್ಞೂ ಅಂದಾರೆ ಮನಿ ಇಲ್ಲ ಮನಿ ಇಲ್ಲ ರೀ ನಮಗ ನಮ್ಮ ಮನಿಯವ್ರು ಇಲ್ಲ ಅದಕ್ಕೆ ಮನಿ ನಾವು ನೀವೇ ಅದಕ್ಕೆ ಇವರು ಮನೆಯವರು ತೀರ್ಕೊಂಡಾರಿ ಮಗ ಸಣ್ಣವ ಮನ್ಯಾಗ ದುಡಿಯೋರು ಇಲ್ಲ ಇವ್ರ ಮನೆಯವರು ತೀರ್ಕೊಂಡಾರಿ ಮಗ ಸಣ್ಣವ ದುಡಿಯೋರು ಇಲ್ಲ ಮನ್ಯಾಗ ಈಗ ಮತ್ತೆ ಬಾಡಿಗೆ ಮನೆಗೆ ಇದ್ರಾರಿ ಅವ್ರು ಮತ್ತೆ ಬಾಡಿಗೆ ಮನೆ ಎಷ್ಟಂತ ಕಟ್ತಾರೆ ಈಗ ಸ್ವಲ್ಪ ಜಾಗ ಇತ್ತು ಅದನ್ನ ಮನೆ ಹಾಕ್ಸಾಕತ್ತಿದ್ರಿ ಈಗ ಅದು ಲಕ್ಷ್ಮಿ ಗುಡಿಯಿಂದ ಇರೋದ್ರಿಂದ ಒಂದ್ ಸ್ವಲ್ಪ ಜಾಗ ಬಿಟ್ಟು ಹಾಕ್ಸಾಕತ್ತಾರ ಅವ್ರು ಈಗ ಗುಡಿಯಿಂದನ ಈಗ ಲಕ್ಷ್ಮಿ ಗುಡಿ ರೀ ಇದ್ರ ಹಿಂದನ ಈಗ ನಿಧಿ ಸಿಕ್ಕಿರೋದು ಇದು ಪೂರ್ವಜರು ಇಟ್ಟಿದ್ದು ಇರ್ಬೋದ್ರಿ ಅದು ಅದಕ್ಕೆ ಈಗ ದುಡಿಯೋರು ಇರ್ಲಾರ್ದಕ್ಕೆ ಅವ್ರಿಗೆ ಏನಾರು ಪರಿಹಾರ ಕೊಡ್ಬೇಕು ನೀವು ಅದು ನಾವು ಪ್ರತ್ಯಕ್ಷವಾಗಿ ನೋಡಿಲ್ರಿ ಸರ ಫಸ್ಟ್ಗೆ ಅಲ್ಲೇ ಪ್ರತ್ಯಕ್ಷವಾಗಿ ನೋಡಿದವ್ರು ಬೇರೆ ಅದಾವ್ರಿ ಫೋನೇ ನೋಡಿದ್ದಷ್ಟೇ ರೀ ನಾವು ಪ್ರತ್ಯಕ್ಷವಾಗಿ ನೋಡಿದವ್ರನ್ನ ಬೇಕಾದ್ರೆ ಕೇಳ್ಬೋದ್ರಿ ಅದು ಅವಂಗ ಸಿಕ್ಕೈತ್ರಿ ಅದು ಬುನಾದಿ ತೆಗೆ ಮುಂದ ಸಿಕ್ಕೈತ್ರಿ ಅದು ಅವ ಏನ್ ಮಾಡ್ಯಾನ ಬಂಗಾರ ಸಿಕ್ಕೈತಿ ಅಂತಂದು ವಾರ್ಡ್ ಮೆಂಬರ್ಗೆ ತೋರ್ಸ್ಯಾನ್ರಿ ಅವ್ರ ವಾರ್ಡ್ ಮೆಂಬರ್ ಅವ ಸಿದ್ದು ಪಾಟೀಲ್ ಫೋನ್ ಹಚ್ಚಾರಿ ಅದನ್ನೆಲ್ಲ ಕರೆಕ್ಟಾ ಜೋಡಿಸಿ ಇಟ್ಕೊಂಡಾರಿ ಇವರು ಮತ್ತೆ ಸಿದ್ದು ಪಾಟೀಲ್ ಫೋನ್ ಹಚ್ಚಿಂದ ಮತ್ತೆ ಅವ್ರು ಬಂದು ಎಲ್ಲರನ್ನ ಕರ್ಸ್ಯಾರಿ ಅವ್ರಿಗೆ ಈಗ ಈಗ ಇಂಥದ್ ಕೊಡೋದ ಭಾಳ ಕಮ್ಮಿ ರೀ ಈಗ ಇವ್ರಂತ ಕೊಟ್ಟಾರಿ ಈಗ ಮತ್ತೆ ಅವ್ರು ಕೊಟ್ಟಿದ್ಕು ಭಾಳ ಬಡವ್ರು ಅವ್ರಿಗೇನಾರ ಪರಿಹಾರದನ್ನ ಕೊಡ್ಬೇಕಂತ ಕೇಳ್ಕೊಂತೀನಿ ಲಕ್ಕುಂಡಿ ಗ್ರಾಮ 101 ಗುಡಿ 101 ಬಾವಿಯ ಐತಿಹಾಸಿಕವುಳ್ಳಂಥ ಲಕ್ಕುಂಡಿ ಗ್ರಾಮದಲ್ಲಿ ಇಂದು ರಿತಿ ಅನ್ನೋವರ ಮನೆಯ ಅಡಿಪಾಯ ತೆಗೆಯುವ ಮುಂದೆ ಒಂದು ಬಿಂದಿಗೆಯಷ್ಟು ಬಂಗಾರ ಸಿಕ್ಕೈತೆ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಫೋನ್ ಮಾಡಿದ ತಕ್ಷಣ ನಾವು ಬಂದಿದ್ವಿ. ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಈ ಸಂದೇಶವನ್ನು ಮುಟ್ಟಿದ ತಕ್ಷಣ ಎಲ್ಲ ಜಿಲ್ಲಾಡಳಿತವನ್ನು ಕಳಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಪ್ರೊಸೀಜರ್ ಮುಖಾಂತರ ಅದನ್ನು ನಮ್ಮ ಊರಿನ ಗ್ರಾಮಸ್ಥರು ಆ ಮನೆಯವರು ಸರ್ಕಾರಕ್ಕೆ ಒಪ್ಪಿಸ್ತೇವೆ. ಇದು ಅದೇ ರೀತಿ ಸ್ಟಾರ್ಟಿಂಗ್ ಹೇಳಿದರೆ ರಿತಿ ಅಂತೇಳಿ ಇಲ್ಲೇನು ಹುಡುಗಿದನಲ್ಲ ಇವ್ರ ಮನೆ ಪ್ರಜ್ವಲ್ ರಿತಿ ಅಂತೇಳಿ ಇವರು ಮನೆ ಕಟ್ಟಿಸ್ಕೋಬೇಕಂತೇಳಿ ಪಾಯ ತೆಗೆದಿದ್ರು. ಪಾಯ ತೆಗೆದಾಗ ಸಿಕ್ಕಿಬಿಡ್ತದೆ. ಸಿಕ್ಕಿದ ಊಟ ಆದ ತಕ್ಷಣ ಈ ವಾರ್ಡ್ ಮೆಂಬರ್ಗೆ ಹೋಗಿ ಭೇಟಿಯಾಗ್ಯಾರ, ಹಿಂಗೆ ಸಿಕ್ಕೈತೆ ಅಂತೇಳಿ. ಆ ಮೆಂಬರ್ ತಕ್ಷಣ ನನಗೆ ಫೋನ್ ಮಾಡಿದ್ರು, ಸರ್ ಹಿಂಗೆ ಬಂಗಾರ ಸಿಕ್ಕೈತೆ ಜಲ್ದಿ ಬರ್ರಿ ಅಂತೇಳಿ. ಅವಾಗ ನಾ ಬಂದಿದ್ದು ಎಚ್ ಕೆ ಪಾಟೀಲ್ ಸಾಹೇಬ್ರು ಫೋನ್ ಮಾಡಿದ್ದು ಎಲ್ಲ ಜಿಲ್ಲಾಡಳಿತ ಕಳಿಸ್ಕೊಟ್ರು. ಸುಮಾರು 1 kg ಅಷ್ಟು ಬಂಗಾರ ಇರ್ಬೋದು ಸರ್. ಅದು ಆರ್ನಮೆಂಟ್ಸ್ ಆಭರಣಗಳು ಅದಾವೆ ಸರ್. ನಾವು ಫೋಟೋದಾಗ ನೋಡೀನಿ, ಈಗೇನು ಓಪನ್ ಆಗಿ ನೋಡ್ತೇವೆ. ಫೋಟೋದಾಗ ನೋಡಿದಾಗ ಎಲ್ಲ ಆಭರಣಗಳು ಸರ್. ಒಂದು ದೊಡ್ಡ ಬಿಂದಿಗೆ ಒಳಗೆ ಎಲ್ಲ ಇಟ್ಟರು. ಸುಮಾರು 800 ಗ್ರಾಮ್ಲಿಂದ 1 kg ಅಷ್ಟು ಆಗ್ಬೋದು. ಏನು ಬಿಲ್ಲಿ ನಾಣ್ಯಗಳು ಇದಾವ್ರಿ, ನಾಣ್ಯಗಳು ಇದಾವು. ಏನು ಹೆಣ್ಮಕ್ಳು ಧರಿಸುವಂಥ ಒಡವೆ ಆಭರಣಗಳು ಜಾಸ್ತಿ ಇದಾವೆ. ಇರ್ಬೇಕ್ರಿ. ದೇವಸ್ಥಾನದ ಅಂದ್ರೆ ಇಷ್ಟು ಸಣ್ಣದಿರಂಗಿಲ್ಲ. ಮನೆಯವರು ಏನಾದರೂ ಹಿಂದೆ ವಿಜಯನಗರ ಕಾಲದಲ್ಲಿ ಏನಾದ್ರು ದಾಳಿ ಗಿಳಿ ಆದಾಗ ಊರು ಬಿಟ್ಟು ಹೋಗೋ ಮುಂದೆ ಇಟ್ಟು ಹೋಗುವಂಥದ್ದು ಕಾಣ್ಬೋದು. ಹೆಚ್ಚಿನ ಮಾಹಿತಿ ಇತಿಹಾಸಕಾರರಿಗೆ. ಇವ್ರ ತಂದೆ ಇಲ್ಲ ಸರ್. ಈ ಹುಡುಗ ತಂದೆ ಇಲ್ಲ ಪಾಪ. ತಾಯಿ ಹೊಲದಾಗ ಕೆಲಸ ಮಾಡಕ್ಕೆ ಹೋಗ್ತಾರೆ. ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಮೆರೆದಂಥ ಪ್ರಜ್ವಲ್ ರೀತಿಗೆ ನಮ್ಮ ಸರ್ಕಾರ ಸೂಕ್ತ ಅವನಿಗೆ ಬಹುಮಾನ ಆಗಿರ್ಬೋದು, ಅವನ ಜೀವನಕ್ಕೆ ಸಕಲ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಲಕ್ಕುಂಡಿ ಗ್ರಾಮಸ್ಥನಾಗಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ.